ಹಾಯ್ ಹಲೋ ನಮಸ್ಕಾರ. ನಾವು ಬ್ಯಾಂಗ್ಳೂರಿನಲ್ಲಿರುವ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ದಮ್ಲೂರಲ್ಲಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ ದೇವಸ್ಥಾನ. ಪಕ್ಕದಲ್ಲೇ ಚೌಟ್ರಿನೂ ಇದೆ, ದೇವಸ್ಥಾನದ ಚೌಟ್ರಿನೂ ಇದೆ. ನೋಡಿ, ಆಚೆಯಿಂದ ಈ ಥರ ಕಾಣುತ್ತೆ. ಸೂರ್ಯನ ಟೆಂಪಲ್ಲು ಭಾರತದಲ್ಲಿ ಕೆಲವು ಅದರಲ್ಲಿ ಇದೊಂದು ದೇವಸ್ಥಾನ ಅಂತೆ. ಇದು ಚೋಳರ ವಾಸ್ತುಶೈಲಿಯಲ್ಲಿ ಕಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಇದು ಶಿಲ್ಪಕಲೆ ಒಳಗಡೆಯಿಂದ ತುಂಬಾ ಚೆನ್ನಾಗಿದೆ. ಆಚೆನೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಒಳಗಡೆ ಹೋಗಿದ ತಕ್ಷಣ ಅಷ್ಟು ಶಾಂತಿ, ತುಂಬಾ ಪೀಸ್ಫುಲ್. ಈ ದೇವಾಲಯ ನಿರ್ಮಾಣವಾಗಿದ್ದು 1995 ಇದು ನಿರ್ಮಿಸಿದ್ದು ಶ್ರೀ ಪಟೇಲ್ DR ಕೃಷ್ಣಾರೆಡ್ಡಿ ನಿರ್ಮಿಸಿದ್ರಂತೆ. ಉದ್ಘಾಟನೆ ಮಾಡಿದ್ದು ಶ್ರೀ ಸಿದ್ಧಗಂಗಾ ಸ್ವಾಮೀಜಿ, ಶ್ರೀ ಶಿವಕುಮಾರ್ ಸ್ವಾಮೀಜಿಯವರು ಉದ್ಘಾಟಿಸಿದ್ರಂತೆ. ನಾವು ಎಂಟ್ರಾಗಿದ ತಕ್ಷಣ ಒಳಗಡೆ ಈ ಥರ ಇದೆ. ಒಂದು ಮೂಲೆಯಲ್ಲಿ ನವಗ್ರಹ ಇದೆ, ಈ ಕಡೆ ಶಿವನ ದೇವಸ್ಥಾನ ಇದೆ, ಮತ್ತು ನಾಗರ ಹುತ್ತ ಇದೆ. ತುಂಬಾ ಚೆನ್ನಾಗಿದೆ ಆ ಶಿವ ನೋಡೋಕ್ಕೆ. ಗರ್ಭಗುಡಿಯಲ್ಲಿ ಮೂರ್ತಿ ಇದೆಯಲ್ಲ, ಅದು 3.25 ಉದ್ದ ಇದೆಯಂತೆ. ಅದು ಬದ್ರಿನಾಥಿಂದ ತರಿಸಿರೋದಂತೆ ಮೂರ್ತಿ. ತುಂಬಾ ಚೆನ್ನಾಗಿದೆ, ಒಮ್ಮೆ ಭೇಟಿ ಕೊಡಿ. ತುಂಬಾ ಅದ್ಭುತವಾಗಿದೆ. ಇದರ ವಾಸ್ತುಶೈಲಿ ದ್ರಾವಿಡ ಮತ್ತು ಚೋಳರ ಶೈಲಿಯಲ್ಲಿ ಕೆತ್ತಿದ್ದಾರೆ. ಆವರಣದಲ್ಲಿ ಪಂಚಮುಖಿ ಗಣಪತಿ, ನವಗ್ರಹ, ವೈಷ್ಣೋದೇವಿ, ಕೋದಂಡರಾಮ ಒಳಗಡೆ ಚೆನ್ನಾಗಿದ್ದಾರೆ ನೋಡೋಕ್ಕೆ. ತುಂಬಾ ಚೆನ್ನಾಗಿದೆ ಅದು. ಟೈಮಿಂಗ್ಸ್ ಬಂದುಬಿಟ್ಟು ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ, ಸಾಯಂಕಾಲ 5ರಿಂದ 8:30ವರೆಗೂ. ಅದೇ ಭಾನುವಾರ ಬಂದ್ಬಿಟ್ಟು 5:20ರಿಂದ 2 ಗಂಟೆವರೆಗೂ ಇರ್ತಾರೆ. ಸಂಜೆ 5ರಿಂದ 8:30ವರೆಗೂ ತೆರೆದಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಲೆಗಳು ತುಂಬಾ ಅದ್ಭುತವಾಗಿದೆ. ಒಮ್ಮೆ ಭೇಟಿ ಕೊಡಿ. ಇಂದ್ರಾನಗರ ಮೆಟ್ರೋ ಸ್ಟೇಷನಿಂದ 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಷ್ಟು ಶಾಂತಿ ಇರುತ್ತೆ ಅಂದರೆ ಒಳಗಡೆ ಹೇಳೋಕ್ಕಾಗಲ್ಲ. ಅಷ್ಟು ಕ್ಲೀನ್ ಮಾಡ್ತಾನೇ ಇರ್ತಾರೆ. ನೋಡಿ, ಕೋದಂಡರಾಮ ತುಂಬಾ ಚೆನ್ನಾಗಿದೆ. ಇದು ಕೆತ್ತನೆ ಮಾಡಿದಾರಲ್ಲ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಈ ಥರ ಎಷ್ಟೊಂದು ದೇವಸ್ಥಾನಗಳು ಬೆಂಗಳೂರಲ್ಲಿದೆ. ನೋಡಿ, ಶಿವ ಹುತ್ತ. ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು.